ಚಂದ್ರಿಕಾ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಅತ್ತೆ, ನನಗೆ ನನ್ನ ತಂಗಿನೇ ಮುಖ್ಯ. ನನಗೆ ಮದುವೆ ಆಗಿ ನನ್ನ ಮನೆಗೆ ನನ್ನ ಹೆಂಡತಿ ಬಂದ ಮೇಲೂ ನನಗೆ ನನ್ನ ತಂಗಿನೇ ಮುಖ್ಯ. ನನ್ನ ಕೊನೆ ಉಸಿರಿರೋವರೆಗೂ ನನಗೆ ನನ್ನ ತಂಗಿನೇ ಮುಖ್ಯ. ಅತ್ತೆ, ಮಾವ, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಶಿವರಾಜು, ನೀ ಹೇಳಿದ್ರಲ್ಲಿ ಯಾವ ತಪ್ಪೂ ಇಲ್ಲ. ಹೋಗಿ ತುಳಸಿನ ನೋಡು. ಬರ್ತೀನಿ ಜೊತೆ. ಏಯ್, ನೀನು ಒಂದು ಹೆಣ್ಣ ಏನೋ ದೊಡ್ಡ ತೆಪ್ಪು ಮಾಡಿದೀನಿ ಅಂತ ಎಲ್ಲ ಬಂದು ನನ್ಗೆ ಹೇಳಿ ಅಲ್ವೇ? ಹುಟ್ಟಿದಬ್ಬಕ್ಕೆ ಆಶೀರ್ವಾದ ತಗೊಳಕ್ ಬಂದವನ್ಗೆ ಮನಸ್ಸಿಗೆ ಬೇಜಾರು ಮಾಡಿ ಕಳ್ಸೋದ್ಯಲ್ಲ. ತುಳಸಿ, ಏನು ಯೋಚನೆ ಮಾಡ್ತಿದ್ಯಾ? ನಡಿ. ಆಯ್ತಣ್ಣ. ಸರಿ, ಬಹಳ ಸಂದಾಗಿ ಮಳೆ ಬಂದಿದೆ. ಏನ್ ಚೆನ್ನಾಗಿ ಕೊಟ್ರೆ, ಚೆನ್ನಾಗಿದ್ದೀರಾ? ಶಿವಣ್ಣ, ಹುಟ್ಟು ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಹಾ, ಹೇಗಿದೆ ಅಣ್ಣ? ಓ, ಚೆನ್ನಾಗೈತೆ ಶಿವಣ್ಣ. ಹೊರಗೆ ನೋಡ್ತೀರಾ, ಒಳಗ್ ನೋಡಿ. ಓ, ತುಳಸ ಒಂದು ಚೆನ್ನಾಗೈತೆ. ತುಳಸಿ, ನಿನ್ ಚೈನು ತೋರ್ಸು. ಸುಮ್ಮನಿರೋಣ. ಅವ್ರಿಗೆಲ್ಲ ಗೊತ್ತಾಗೋದ್ ಬೇಡವಾ? ತೋರ್ಸು. ಸೇಮ್ ನಿಂತರದ್ದೆ. ನೋಡಿದ್ರ ನನ್ನ ತಂಗಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ? ಶಿವಣ್ಣ, ನಿನ್ ತಂಗಿ ನಿನ್ ಮ್ಯಾಗ್ ಇಟ್ಟಿರೋ ಪ್ರೀತಿ ಬಗ್ಗೆ ನೀನ್ ನಮ್ಗೆ ಹೇಳ್ಬೇಕಾ? ಇಂಥ ತಂಗಿ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು. ಏನ್ಲ? ನಿಮ್ಮಿಬ್ರು ಹೀಗೆ ದೇವ್ರು ಸದಾಕಾಲ ಚಂದಾಗಿಟ್ಟಿರ್ಲಿ. ಸರಿ ಅಣ್ಣ, ನಾವು ಬರ್ತೀವಿ. ಒಳ್ಳೆ ಶಿವಣ್ಣ. ನೋಡ್ದ್ಯಾ, ಲಾಕೆಟ್ ಬುಲ್ಸಲ್ವಾ? ಸಾನೆ ಚಂದ ಕಾಣಿಸ್ತೈತಿ ಕಣಪ್ಪ. ನಿನ್ ತಂಗಿ ತಂದ್ಕೊಟ್ಲಾ? ಹ್ಞೂ, ನನ್ನ ತಂಗಿನೇ ಕೊಟ್ಟಿದ್ದು. ಇಂಥ ಒಳ್ಳೆ ನಾದ್ನಿ ಸಿಗ್ತಾಳೆ ಅಂದಿದ್ರೆ ನಾನೇ ನಿನ್ನ ಮದುವೆ ಮಾಡ್ಕೊತಿದ್ದೆ ಶಿವ. ಚೆನ್ನಾಗಿದೆಯಾ ಅಂತ ನೋಡಿ ಹೇಳು ಅಂದ್ರೆ ನನ್ನ ತಲೆಗೆ ಗುಂಡಾಕಕ್ ಬರ್ತೀಯಲ್ಲ ನೀನು. ಅಯ್ಯ, ಅದ್ರಾಗ ತಪ್ಪೇನಿದೆ? ಯಾಕೆ ತುಳಸಿ ನಗು ಬತ್ತದ? ನಾನ್ ನಿನ್ನ ಸಣ್ಣಾಗೆ ನೋಡ್ಕೊತೀನಿ ಕಣವ. ನೀನು ನನ್ನ ಅತ್ಕೆನಾ? ನನ್ನ ಅತ್ಕೆ ಆಗಿ ಬರೋಳು ಹೇಗಿರ್ಬೇಕು ಗೊತ್ತಾ? ಹಾ ಸರ್, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇನ್ನೊಂದು 20 ನಿಮಿಷದಲ್ಲಿ ಅಲ್ಲಿರ್ತೀನಿ. ಓಕೆ ಸರ್. ಡ್ರೈವರ್, ಸ್ವಲ್ಪ ಬೇಗ ಹೋಗಿ. ಸರಿ ಮೇಡಮ್. ನಿನಗೇನ್ ಗೊತ್ತು? ಸುಮ್ನೆ ಕಾಮಿಡಿ ಮಾಡ್ಬೇಡ, ಹೋಗೋ. ನಿಮ್ಮ ಅಣ್ಣಂಗೆ ನನ್ಗಿಂತ ಸುಂದ್ರಿ ಸಿಗ್ತಾಳ? ಅದ್ ಯಾವಳು ಸಿಗ್ತಾಳೆ ನಾನು ನೋಡ್ತೀನಿ. ಅಣ್ಣ, ಇದು ಬೇಕಿತ್ತಾ? ನೀನ್ ಸಂತೋಷವಾಗಿರೋ ತಾನೇ ನನಗೆ ಬೇಕಾಗಿರೋದು. ಇದನ್ ಬಿಟ್ರೆ ನನಗಿನ್ನೇನು ಬೇಡಮ್ಮ. ಅಲ್ಲ ತುಳಸಿ, ಅತ್ತೆ ಏನೋ ಗೊತ್ತಿಲ್ಲದೆ ಮಾತಾಡಿದ್ರು ಅಂತ ನೀನ್ ಮುನಿಸ್ಕೊಂಬಿಡೋದ? ಒಂದ್ ಮಾತು ಹೇಳ್ತೀನಿ ಕೇಳು. ನಮ್ಮಿಬ್ಬರನ್ನ ಆ ದೇವ್ರೇ ಬಂದ್ರು ಬೇರೆ ಮಾಡಕ್ಕಾಗಲ್ಲ, ಗೊತ್ತಾಯ್ತಾ? ಹೋಗೋಣ. ಸರಿ, ಹತ್ತು. ಡ್ರೈವರ್, ಗಾಡಿ ನಿಲ್ಲಿಸಿ. ನಮಸ್ತೆ ಮಿಸ್ಟರ್ ಶಿವರಾಜ್. ನಮಸ್ತೆ. ನಮಸ್ತೆ ತಹಶೀಲ್ದಾರ್ ಮೇಡಮ್. ನಮಸ್ತೆ ತುಳಸಿ, ಹೇಗಿದ್ಯಾ? ಸೂಪರ್ ಆಗಿದ್ದೀನಿ. ಅದ್ರಲ್ಲೂ ಇವತ್ತು ತುಳಸಿ ವೆರಿ ವೆರಿ ಹ್ಯಾಪಿ. ಯಾಕೆ? ಇವತ್ತೇನ್ ವಿಶೇಷ? ಇವತ್ತು ನಂಗೆ ತುಂಬಾ ಮುಖ್ಯವಾದ ದಿನ. ಇವತ್ತು ನಮ್ಮ ಅಣ್ಣನ ಹುಟ್ಟುಹಬ್ಬ. ಹೌದಾ? ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಶಿವರಾಜ್. ತಾಜಾ ತಾಜಾ ಗಾಳಿ ನಲ್ಲೆ ಜೊತೆಗಿರಲು ಆನಂದ ಹಾಜರಿ. ಕಣ್ಣೆರಡು ಒಂದಾಗಿ ನಿನ್ನನ್ನು ನೋಡಿ ಗಲಗಲ ಕೈ ಬಳೆ ಸದ್ದಾಗಿ ನಾವರಿಸಿದೆ ಈ ತೋಳ ಮಾಲೆಯೇ. ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಮಾತ್ರನಾ? ಟ್ರೀಟ್ ಕೊಡ್ಸಲ್ವಾ? ನಮ್ಮ ಮನೆಗ್ ಬನ್ನಿ, ಹಬ್ಬದ ಅಡ್ಗೆನೆ ಮಾಡ್ಬಡಿಸ್ತೀನಿ. ನೀನ್ ಪ್ರೀತಿಯಿಂದ ಕದ್ದಿದ್ದು ತಿಂದಷ್ಟೇ ಸಂತೋಷ ಆಯ್ತು. ಇದೆಲ್ಲ ಬೇಡ, ಇವತ್ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕಷ್ಟೇ.
ಇವತ್ತಾಗೋದಿಲ್ಲ ತುಳಸಿ. ನಾಗಮಂಗಲದಲ್ಲಿ ನನ್ಗೊಂದು ಅರ್ಜೆಂಟ್ ಕೆಲ್ಸ ಇದೆ, ಹೋಗ್ಬಿಟ್ ಬರ್ತೀನಿ. ಇನ್ನೊಂದಿನ ಬಂದು ಊಟ ಮಾಡ್ತೀನಿ. ಖಂಡಿತ ಬರ್ಬೇಕು. ಬಂದೇ ಬರ್ತೀನಿ. ನಿಮ್ಮನೆಗ್ ಬರ್ದೆ ಇನ್ನೆಲ್ ಹೋಗ್ತೀನಿ? ಹೌದು, ನಿಮ್ ಅಣ್ಣಂಗ್ ಬರ್ಡೇ ಗಿಫ್ಟ್ ಏನೋ ಕೊಡ್ಲಿಲ್ವಾ? ಏನ್ ಹಿಂಗ್ ಕೇಳ್ತಿದ್ದೀರಾ? ಕೊಡ್ಲಿಲ್ವಾ? ಇಲ್ಲೋಡಿ. ಇಲ್ಲೋಡಿ. ವಾವ್, ತುಂಬಾ ಚೆನ್ನಾಗಿದೆ. ಸತ್ಯವಾಗ್ಲೂ ಇಂಥ ಅಣ್ಣ ತಂಗಿನ ನಾನು ಎಲ್ಲೂ ನೋಡಿಲ್ಲ. ಶಿವರಾಜ್, ಈ ಭೂಮಿ ಮೇಲೆ ಬಂದಿರೋರಲ್ಲಿ ಕೆಲವ್ರು ಮಾತ್ರ ದೇವ್ರ ಸಂಪೂರ್ಣ ಆಶೀರ್ವಾದ ಪಡ್ಕೊಂಡು ಬಂದಿರ್ತಾರೆ. ನನಗ್ ಗೊತ್ತಿರೋ ಹಾಗೆ ಆ ಕೆಲವರಲ್ಲಿ ನೀವೇ ಮೊದಲನೆಯವರು. ಇಂಥ ತಂಗಿ ಸಿಕ್ಕಿದಾಳೆ ನಿಮ್ಗೆ. ಎಂತ ಒಳ್ಳೆ ಅಣ್ಣ ಸಿಕ್ಕಿದ್ದಾರೆ ನಿಂಗೆ ಅಂತ ಹೇಳಿ ಮೇಡಮ್. ಅದು ನಿಜಾನೇ. ನಿಮ್ಮಿಬ್ರಲ್ಲಿ ಯಾರ್ ಲಕ್ಕಿ ಅಂತ ಹೇಳೋಕೆ ಆಗಲ್ಲ. ಇಂಥ ಅಣ್ಣ ತಂಗಿ ಮಧ್ಯೆ ಬರೋ ಹೊಸ ಸಂಬಂಧ ತುಂಬಾ ಅದೃಷ್ಟ ಮಾಡಿರ್ತಾರೆ. ಅದ್ ನೀವೇ. ಏನು? ಅಲ್ಲ, ಅದು ದಾರಿಲ್ ಬರ್ಬೇಕಾದ್ರೆ ಒಂದ್ ಹೆಂಗ್ಸು ನಮ್ಮ ಅಣ್ಣನ್ ಮದ್ವೆ ಆಗ್ತೀನಿ ಅಂತ ಕೇಳಿದ್ರು. ಅದೇ ರೀತಿ ನೀವು ನಮ್ಮ ಮನೆಗ್ ಬರೋರು ಅದೃಷ್ಟ ಮಾಡಿರ್ಬೇಕು ಅಂದ್ರಲ್ಲ, ಅದಕ್ಕೆ ಕೇಳ್ದೆ. ಓ ಹಾಗಾ? ನಮ್ಮ ಅತ್ತಿಗೆ ಆಗಿ ಬರೋದಿಕ್ಕೆ ಎಷ್ಟು ಪೈಪೋಟಿ ನಡೀತಿದೆ ಗೊತ್ತಾ? ಮತ್ತೆ ಸುಮ್ನೆನಾ? ಅದಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕು. ಏನ್ ಮೇಡಮ್ ನೀವು ಕಿಂಡಲ್ ಮಾಡ್ತಾ ಇದ್ದೀರಾ? ಕಿಂಡಲ್ ಎಲ್ಲ ಮಾಡ್ತಿಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ತುಳಸಿ, ನನಗ್ ಟೈಮ್ ಆಯ್ತು, ಅಲ್ಲೆಲ್ರೂ ಕಾಯ್ತಿರ್ತಾರೆ, ನಾನ್ ಬರ್ತೀನಿ. ಸರಿ. ನಾಳೆ ಪಂಚಾಯತಿಲಿ ಜನರಲ್ ಬಾಡಿ ಮೀಟಿಂಗ್ ಇದೆ, ನೆನ್ಪಿದೆ ಅಲ್ವಾ? ಹಾ. ಸರಿ, ಬರ್ತೀನಿ. ಅರೆ ಶುರುವಾಯಿತು ಹೇಗೆ, ಪದವೇ ಸಿಗದಾಯಿತು ಹೇಗೆ, ಹೃದಯ ಕಳುವಾಯಿತು ಹೇಗೆ, ಒಂದು ಮಾತು ಆಡದೆ. ಅವ್ರು ಹೋದ್ರು, ನಾವ್ ಹೋಗೋಣ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದವರು ಈಟೊತ್ ಗಂಟ ಬಂದ್ರ? ದೇವಸ್ಥಾನದಿಂದ ಬರ್ಬೇಕಾದ್ರೆ ಹಾಗೆ ಮಾವಯ್ಯನ ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ಇಷ್ಟ ಹೊತ್ತಾಯ್ತು ಅತ್ತೆ. ಅತ್ತೆ, ಇದು ಹೇಗಿದೆ ನೋಡಿ. ಚೆನ್ನಾಗೈತೆ ಶಿವರಾಜು. ಅದ್ರೊಳಗಡೆ ತುಳಸಿ ಫೋಟೋ ಹಾಕ್ಸ್ಕೊಂಡಿದ್ಯಾ? ಅದು ಭಾರಿ ಚೆನ್ನಾಗೈತೆ. ತುಳಸಿ, ನೀನು ತೋರ್ಸು. ಓ, ತುಳಸಿನೂ ಹಾಕ್ಸ್ಕೊಂಡವಳೆ ನಿನ್ ಫೋಟೋನ? ಚೆನ್ನಾಗೈತೆ ತುಳಸಿ. ಅತ್ತೆ, ಅದೆಲ್ಲ ಇವಳದೇ ಐಡಿಯಾ. ನಾನು ಹುಟ್ಟಿದ ಹಬ್ಬಕ್ಕೆ ಅಂತ ಇವಳು ನನಗೆ ಕೊಟ್ಟಿರೋ ಗಿಫ್ಟ್. ಓ ಹೌದಾ? ಚೆನ್ನಾಗೈತೆ. ಅಣ್ಣ, ನೀನ್ ಇಲ್ಲೇ ನಿಂತಿರು. ಊರವ್ರ ಕಣ್ಣೆಲ್ಲ ನಿನ್ ಮೇಲೆ ಬಿದ್ದಿದೆ, ನಾನೇ ದೃಷ್ಟಿ ತೆಗಿತೀನಿ. ಏನು? ನೀನ್ ದೃಷ್ಟಿ ತೆಗಿತ್ಯಾ? ಊರವ್ರಿಗಿರೋ 2 ಕಣ್ಣಲ್ಲಿ ಒಂದ್ ಕಣ್ಣು ನಿನ್ ಮೇಲೆ, ಇನ್ನೊಂದ್ ಕಣ್ಣು ನಿಮ್ಮ ಅಣ್ಣನ ಮೇಲೆ ಬಿದ್ದಿರುತ್ತೆ. ಇಬ್ರಿಗೂ ಸೇರಿಸಿ ನಾನೇ ದೃಷ್ಟಿ ತೆಗಿತೀನಿ ಇರು. ಅತ್ತೆ, ಮೊದ್ಲೇ ರೆಡಿ ಮಾಡ್ಕೊಂಡಿದ್ಯಾ? ಮತ್ತೆ ನಿಮ್ಮ ಅತ್ತೆ ಅಂದ್ರೆ ಸುಮ್ನೆನಾ? ನಾಯಿ ಕಣ್ಣು, ನರಿ ಕಣ್ಣು, ಆಳ್ ಕಣ್ಣು, ಪಾಳ್ ಕಣ್ಣು, ಮಾರಿ ಕಣ್ಣು, ಊರವ್ರ ಕಣ್ಣು, ಎಲ್ಲ ದೃಷ್ಟಿನೂ ಹೋಗ್ಲಿ. ಉಗಿ ತುಳಸಿ. ನೀನು ಉಗಿ ಶಿವರಾಜು. ಒಳಕ್ ನಡೀರಿ. ಬಂದೇನ್ಲ ಮಗ? ಹ್ಞೂ ಅಜ್ಜಿ, ಆಶೀರ್ವಾದ ಮಾಡಿ. ಸಂದಾಗ ಬಾಳ್ ಮಗ. ಆಶೀರ್ವಾದ ಮಾಡಿ ಅತ್ತೆ. ಇರ್ತದೆ ಶಿವರಾಜು, ನನ್ನ ಆಶೀರ್ವಾದ ನಿಮ್ಮಿಬ್ಬರ ಮೇಲೆ ಯಾವಾಗ್ಲೂ ಇರ್ತದೆ. ಹೋಗಿ ಅಪ್ಪ ಅಮ್ಮನ ಆಶೀರ್ವಾದ ತಗೊಳ್ಳಿ.
ಅಣ್ಣ ಅದಕ್ಕೆ ಇಂಥ ಮುದ್ದಾದ ಮಕ್ಕಳನ್ನ ಹೆತ್ತು ಅವ್ರ ಬೆಳವಣಿಗೆ ನೋಡ್ದೆ ಹಂಗೆ ಹೊಂಟೋಗ್ಬಿಟ್ರು. ಅಮ್ಮ, ಶಿವರಾಜು ಹುಟ್ಟಿದ ಬುದ್ಧಿನ ಯಾಕಮ್ಮ ಕಣ್ಣೀರ್ ಹಾಕ್ತೀರಾ? ಅಪ್ಪ ಅಮ್ಮ, ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ. ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ, ಇದ್ದಿದ್ದಾಗೆ ಹೇಳಿಸ್ತಾಳೆ. ಹಿಂದೆ ನಡೆದದ್ದನ್ನ ಮುಂದೆ ನಡೆಯೋದನ್ನ ನನ್ನ ನಾಲ್ಗೆಯಲ್ಲಿ ನುಡಿಸ್ತಾಳೆ ಆ ನನ್ನ ತಾಯಿ ಎಲ್ಲವ್ವ. ಉದೋ ಉದೋ ಎಲ್ಲವ್ವ. ಯಜಮಾನ್ರ ಮುಖದಲ್ಲಿ ಲಕ್ಷ್ಮೀ ರೇಖೆ ಎದ್ದು ಕಾಣ್ತೈತೆ. ನಿನ್ನ ಕೈ ನೋಡಿ ನಿನ್ನ ಮನ್ಸಲ್ಲಿ ಇದ್ದಿದ್ದನ್ನ ಹೇಳ್ತೀನಿ ಬಾರಪ್ಪ. ನಾನಾ? ನೀನೇ ಬಾ. ಹಿಂದೆ ನಡೆದಿದ್ದು ಮುಂದೆ ನಡೆಯೋದನ್ನ ಎಲ್ಲ ಹೇಳ್ತೀನಿ. ಕುತ್ಕೋ. ಕೈ ಕೊಡೋ ಯಜಮಾನ. ಉದೋ ಉದೋ ಎಲ್ಲಮ್ಮ. ಆದರೂ ನನ್ನ ಮನಸ್ಸಲ್ಲೇನೋ ಅಂದ್ಕೊಂಡಿದ್ದೀನಿ, ಅದೆಲ್ಲ ನೆರವೇರುತ್ತಾ ಅಂತ ಹೇಳ್ತೀರಾ? ಇಂದ್ರನ ಮನಸ್ಸೆಲ್ಲ ಇಂದ್ರಾಣಿಯ ಮೇಲಿದೆ. ಯಜಮಾನ್ರ ಮನಸ್ಸು ಒಬ್ಬ ದೇವತೆಯ ಹಿಂದೆ ಓಡಾಡ್ತಾ ಇದೆ. ಕರೆಕ್ಟು, ಮುಂದುವರಿಸಿ. ಉದ್ದನೂ ಇಲ್ಲ ಕುಳ್ಳನೂ ಇಲ್ಲ, ಸಮವಾದ ಹೆಣ್ಣು. ತಿದ್ದಿ ತೀಡಿ ಚನ್ನಪಟ್ಟಣದ ಗೊಂಬೆ ತರ ಇದ್ದಾಳೆ. ಹಾ, ನಿಜ ನಿಜ. ಆಮೇಲೆ ಹೇಳಿ. ಸುಹಾಸನೆ ಬೀರು ಅಂತ ಒಂದು ಗಿಡದ ಹೆಸರೇ ಆ ಹುಡುಗಿ ಹೆಸರು. ಸರಿ, ಅವಳಿಗೂ ನನಗೂ ಮದುವೆ ಆಗುತ್ತಾ? ಹೇಳಿ, ಮದುವೆ ಆಗುತ್ತಾ? ನೀನ್ ಅನ್ಕೊಂಡ ಹಾಗೆ ಅವಳ ಜೊತೆಲಿ ಒಳ್ಳೆ ರೀತಿಲಿ ಮದುವೆ ಆಗತ್ತೆ. ಇದು ಆ ತಾಯಿ ಎಲ್ಲಮ್ಮನ ಮಾತು, ಸತ್ಯವಾದ ಮಾತು. ಆ ನಿನ್ನ ದೇವತೆನೇ ನಿನ್ನನ್ನು ಹುಡ್ಕೊಂಡ್ಬರ್ತಾಳೆ. ರೀ ಮ್ಯಾನೇಜರ್, ಹಾ, ಮ್ಯಾನೇಜರಾ? ಏನ್ ಮೇಡಮ್, ಇವತ್ತು ಉಪ್ಪಿಟ್ಟಂತ ಕರಿತಾನೆ ಇಲ್ಲ? ಒಡದ್ ಮಾಡ್ಕೆ ಅಂತ ಕರಿತಿದ್ದೋರು ಮೇಡಮ್ ಅಂತಿಲ್ವಾ? ಇಲ್ಲೆಲ್ಲೂ ಗಣೇಶನೇ ಇಲ್ವಲ್ಲ, ಮತ್ತೆ ಯಾಕೆ ಬಸ್ಗೆ ಹೊಡಿತಿದ್ದೀರಾ? ಇದು ಗಣೇಶಂಗಲ್ಲ, ನಿಮ್ಗೆ. ನನಗ? ಇದ್ಯಾಕೋ ನಂಬೋ ಥರ ಇಲ್ವೇ? ನೀವು ದೇವಸ್ಥಾನದಲ್ಲಿ ನಂಗೆ ಅಡ್ವೈಸ್ ಮಾಡಿದಾಗ ನನ್ನನ್ನು ಕಿಂಡಲ್ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಏನೇನೋ ಮಾತಾಡ್ಬಿಟ್ಟೆ. ಆಮೇಲೆ ನೀವೇ ಮನೆಯಿಂದ ಆಚೆ ಬರೋಕ್ಕೆ ಕಾರಣ ಅಂತ ಈ ಮಕ್ಕಳು ಹೇಳಿದ್ರು. ಕಾಲ್ ನೋವ್ತಾ ಇದೆ, ಸಾರಿ ಕೇಳಿದ್ನಲ್ಲ, ಸಾಕಲ್ವಾ? ಓಕೆ, ಆದ್ರೆ ಒಂದು ಕಂಡೀಷನು, ನನ್ನನ್ನು ಉಪ್ಪಿಟ್ಟಂತ ಕರೆಯಂಗಿಲ್ಲ, ಒಡದ್ ಮಾಡ್ಕೆ. ಏ ಉಪ್ಪಿಟ್ಟು, ಈಗ ತಾನೇ ಹೇಳಿದ್ರೆ. ನೀವು ಮಾತ್ರ ಒಡದ್ ಮಾಡ್ಕೆ ಅನ್ಬೋದು. ಆಯ್ತು, ಸಾರಿ. ಸರಿ, ನಾನು ಬರ್ತೀನಿ. ಅಯ್ಯೋ ಇರ್ರಿ, ಹೀಗೆ ಬಂದು ಆಗೋಗ್ಬಿಟ್ರೆ ಹೇಗೆ? ಕಣಿ ಕೇಳದ್ ಬೇಡ್ವಾ? ನಾನಾ? ಬಾ ತಾಯಿ, ಹಿಂದೆ ನಡೆದಿದ್ದು ಮುಂದೆ ನಡೆಯೋದನ್ನ ಹೇಳ್ತೀನಿ ಬಾ. ಇಲ್ಲ, ನನಗೆ ಬೇಡ. ಏನ್ರಿ ಇದು, ನಾವಿಸ್ಸರಿ ಕೇಳಿದ್ರು ಮರ್ಯಾದೆ ಇಲ್ವಾ? ಒಂದ್ಸಲಿ ಬಂದು ಕೈ ತೋರಿಸ್ರಿ. ಬಾಮ್ಮ
ಬಾ ಬಾ ಕುತ್ಕೋ. ಎಲ್ಲಿ ಕೈ ಕೊಡು. ಈ ಕೈಯಲ್ಲ, ಆ ಕೈ. ನಿನ್ನ ಮನ್ಸಲ್ಲಿ ಏನೋ ಓಡಾಡ್ತಾ ಇದೆ. ಓಡಾಡ್ಲೇಬೇಕು, ಅದೇ ನ್ಯಾಯ. ಹಾ ಅಮ್ಮ, ನೀವು ನೋಡಿ. ಆ ಥರ ಏನೂ ಇಲ್ಲ ಅಮ್ಮ. ನನ್ನ ಮುಂದಿನ ಜೀವನ ಹೇಗಿರುತ್ತೆ ಅಂತ ಹೇಳಿ. ಮುಂದಿನ ಜೀವನ ಇನ್ನು ಹೇಗಿರುತ್ತೆ? ಏನಂದ್ರಿ? ಅಲ್ಲ, ಅದು ನಿಮ್ಮ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಎಲ್ಲದಕ್ಕೂ ನೀವು ಕೋಪ ಮಾಡ್ಕೊಂಡ್ರೆ ಹೇಗ್ರಿ, ಅಲ್ವೇನಾ? ಹೌದು ಹೌದು ಅಜ್ಜಿ, ನೀವ್ ಹೇಳಿ. ಎಲ್ಲಿ ಕೈ ಕೊಡಮ್ಮ. ಅಮ್ಮ ತಾಯಿ, ನಿನ್ನನ್ ಮದುವೆ ಆಗೋ ಗಂಡು ಈ ಊರಲ್ಲಿ ಯಾರೂ ಇಲ್ಲ. ನಿನ್ನನ್ ಮದುವೆ ಆಗೋ ಹುಡುಗ ದೂರದ ಉತ್ತರದ ಕಡೆಯಿಂದ ಬರ್ತಾನೆ. ಅಯ್ಯೋ, ಏನು ಆಶ್ಚರ್ಯ, ನಮ್ಮೂರು ಕೂಡ ಆ ಕಡೆನೇ ಇರೋದು. ನಿನ್ ಗಂಡ ಆಗೋನು ಸರ್ಕಾರಿ ಕೆಲಸದಲ್ಲಿರ್ತಾನೆ. ಸರ್ಕಾರಿ ಕೆಲಸ? ನಮ್ಮ ಸೊಸೈಟಿ ಕೆಲಸ ಕೂಡ ಸರ್ಕಾರದ ಕೆಲಸನೇ ಅಲ್ವಾ? ರೀ ಮ್ಯಾನೇಜರ್, ತುಂಬಾ ಬಿಲ್ಡಪ್ ತಗೋಬೇಡಿ. ಸರ್ಕಾರಿ ಕೆಲಸ ಅಂದ್ರೆ ಕಲೆಕ್ಟರ್ ಕೆಲಸ ಅಲ್ವಾ ತುಳಸಿ? ಒಂದ್ಸತಿ ಹೇಳೋದಲ್ಲ, ಇನ್ನೊಂದ್ಸತಿ ಹೇಳು, ಕೇಳಿಸ್ಕೊಳ್ಳಿ. ಮ್ಯಾನೇಜರ್! ಸುಮ್ಮನಿರೋ. ಅಮ್ಮ, ನೀವು ನೋಡಿ. ಅರ್ಜುನನ ರೀತಿ ವೀರ ಶೂರ ಸುರಸುಂದರಾಂಗ. ನಿನಗಿಷ್ಟವಾಗುವಂಥ ಗುಣ ನಿನಗೆ ಸರಿಯಾಗುವಷ್ಟು ಎತ್ತರದಲ್ಲಿರ್ತಾನೆ. ಆದರೆ ನಿನಗೆ ನಿಮ್ಮಣ್ಣನೇ ಸರ್ವಸ್ವ, ಪ್ರಾಣ. ನಿನ್ನ ಮನಸ್ಸಿನ ತಕ್ಕಡಿಯಲ್ಲಿ ನಿಮ್ಮಣ್ಣನ ಒಂದು ತಟ್ಟೆಯಲ್ಲಿ ನಿನ್ನ ಗಂಡನ ಇನ್ನೊಂದು ಕಡೆ ಕೂರಿಸಿದ್ರೆ ನಿಮ್ಮಣ್ಣನ ಕಡೆನೇ ತೂಕ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಆ ತಟ್ಟೆಲೆ ನಿನಗೆ ಪ್ರೀತಿ ವಾತ್ಸಲ್ಯ ಜಾಸ್ತಿ ಇರೋದು. ನಿಮ್ಮಣ್ಣ ಅಂದ್ರೆ ನಿಮ್ಗೆ ಅಷ್ಟೊಂದು ಪ್ರೀತಿನಾ? ಇದುವರೆಗೂ ನಾನು ಅವ್ರನ್ನ ನೋಡೇ ಇಲ್ವಲ್ಲ. ಯಾರು ನಿಮ್ಮಣ್ಣ? ನಮ್ಮಣ್ಣ ಇಲ್ಲಿ ನೋಡು ತಾಯಿ, ನಿನಗೆ ಕಂಕಣ ಭಾಗ್ಯ ಆದಷ್ಟು ಬೇಗ ಕೂಡ್ ಬರುತ್ತೆ. ಆದರೆ ಎಲ್ಲರ ಮದುವೆನೂ 1000 ಸುಳ್ಳಿಂದ ಆದರೆ ನಿನ್ನ ಮದುವೆ ಸಾವಿರಾರು ಸಮಸ್ಯೆಗಳಿಂದ ಆಗುತ್ತೆಮ್ಮ. ಅದಾದ್ಮೇಲೆ ನೀನು ಹುಟ್ಟಿದ ಮನೆನ ಇಲ್ಲ ಮೆಟ್ಟಿದ ಮನೆನ ಅನ್ನೋ ಪ್ರಶ್ನೆ ಕಾಡುತ್ತೆ. ನೀನು ನಿನ್ನ ಮನ್ಸನ್ನ ಮೀರಿ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಮನ್ಸಿನ ಮೀರಿದ ನಿರ್ಧಾರ ಅಂದ್ರೆ ಯಾವ ರೀತಿ? ಆ ತಾಯಿ ನನಗದನ್ನೆಲ್ಲ ಹೇಳಲಿಲ್ಲ. ಎಲ್ಲವ್ವ ಏನು ಹೇಳಿದಳೋ ಅದನ್ನು ಮಾತ್ರ ನಾನು ನಿನ್ನ ಹೇಳಿದ್ದೀನಿ. ಮಿಕ್ಕಿದೆಲ್ಲ ಕಾಲ ಬಂದಾಗ ಎಲ್ಲ ನಿನಗೆ ಗೊತ್ತಾಗುತ್ತೆ. ಒಂದಂತೂ ತಿಳ್ಕೊ, ಹುಟ್ಟಿದ ಮನೆನಾ ಇಲ್ಲ ಮೆಟ್ಟಿದ ಮನೆನಾ ನೀನೇ ನಿರ್ಧಾರ ಮಾಡಬೇಕು. ಎಲ್ಲಿವರೆಗೂ ಇರ್ತೀರಾ? ಮದ್ವೆ ಆದ್ಮೇಲೆ ನಿಮ್ಮಣ್ಣ ಅವನ ಹೆಂಡ್ರು ಫೋಟೋ ಹಾಕೋತಾನೆ, ನೀನು ನಿನ್ ಗಂಡನ ಫೋಟೋ ಹಾಕೋತೀಯ. ನಿಮ್ಮಿಬ್ರು ಪಿರುತಿ ಯಾವಾಗ್ಲೂ ಹಿಂಗೆ ಇರ್ತದ? ಅಮ್ಮ, ಏನಮ್ಮ ಹಿಂಗ್ ಮಾತಾಡ್ತಿದ್ಯಾ? ಅಯ್ಯ, ನೀನ್ ಹೇಳ್ಬೇಕಾಗಿರೋದನ್ನ ನಾನು ಹೇಳ್ದೆ ಅಟ್ಟೆಯ. ಚಂದ್ರಿಕಾ, ಬಾಯಿ ಮುಚ್ಕೊಂಡು ಒಳಗಡೆ ಹೋಗ್ತೀಯಾ? ನಾನು ಯಾಕೆ ಹೋಗ್ಬೇಕು ಅಂತೀನಿ? ನಾನು ಇಲ್ದೇ ಇರೋದನ್ನ ಹೇಳಿಲ್ವಲ್ಲ, ಈ ಲೋಕದಲ್ಲಿ ನಡೆಯೋದನ್ನೇ ಹೇಳಿರೋದು. ಆತು, ಒಂದ್ ಮಾತು ಕೇಳ್ತೀನಿ ಶಿವರಾಜು, ಗಂಡ ಆದವನಿಗೆ ಹೆಂಡ್ರು ಮುಖ್ಯನಾ ತಂಗಿ ಮುಖ್ಯನಾ? ಚಂದ್ರಿಕಾ, ನಿಂತ್ಕೋ ಶಿವರಾಜು. ಸರಿ ನಡಿ, ನಾನೇ ಹೇಗಾದ್ರೂ ಅರೇಂಜ್ ಮಾಡ್ಕೊಡ್ತೀನಿ. ನಡೀರಿ ಹೋಗೋಣ. Ba 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 ba
ಓ ನೀನ್ ಹೋಗಿದ್ ಸ್ಪೀಡ್ ನೋಡಿದ್ರೆ ನನಗೂ ತುಳಸಿಗೂ ಮದುವೆ ಗ್ಯಾರಂಟಿ ಮಾಡ್ತೀಯ ಅನ್ಕೊಂಡಿದ್ದೆ, ಆದ್ರೆ ನೀನ್ ಅವ್ನಿಗೆ ಎದ್ರಿ ಬರೀ ಕೈಲಿ ವಾಪಸ್ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಾನೇನೋ ಅವ್ನಿಗೆ ಹೆದರ್ಕೊಂಡ್ಬರ್ಲಿಲ್ಲ. ವಾಪಸ್ ಬಂದೆ. ನೋಡ್ಲ ಮಗ, ನಾನೇನೋ ಒಂದು ಮಾತು ಕೇಳ್ಕೊಂಡು ವಾಪಸ್ ಬರಲಿಲ್ಲ. ಮಾತಾಡವ ಅಂತಾನೆ ಇದ್ದೆ. ಅಷ್ಟಾಗೆ ಊರಿನ ಜನ ಎಲ್ಲ ಬಂದ್ರು. ಮೊದ್ಲೇ ಊರಿನ ಜನಕ್ಕೆ ಆ ಶಿವ ಅಂದ್ರೆ ಗೌರವ. ಅಂತದ್ರಾಗ ನಾನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ನಂದೇ ತೆಪ್ಪು ಅನ್ನೋರೇ ಅಲ್ಲಿ ಇದ್ದಿದ್ದು. ಅದಕ್ಕೆ ಯೋಚನೆ ಮಾಡ್ದೆ, ಕಾರ್ಯ ಮುಖ್ಯನಾ ಪೌರುಷ ಮುಖ್ಯನಾ ಅಂತ. ಕಾರ್ಯನೇ ಮುಖ್ಯ ಅನ್ನಿಸ್ತು, ಅದಕ್ಕೆ ಸುಮ್ಮನೆ ಬಂದೆ ಕನ್ಲ. ಸಾಕ್ ನಿಲ್ಸಪ್ಪ ನಿನ್ ತತ್ವನ. ಹೋಗಿ ಹೋಗಿ ಆ ಶಿವರಾಜನ್ ಮುಂದೆ ತಲೆ ತಗ್ಸ್ಕೊಂಡ್ ಬಂದಿದ್ಯಲ್ಲ, ಅದೇ ನಂಗೆ ಗುರಿತಾ ಇರೋದು. ಲೋ ಮಗನೇ, ನಾನು ಎಲ್ಲೋ ತಲೆ ತಗ್ಸ್ಕೊಂಡ್ ಬಂದೀವ್ನಿ, ತಲೆ ಎತ್ಕೊಂಡೇ ಬಂದೀವ್ನಿ. ನಿಮ್ಮ ಅಪ್ಪನ ಚಾಣಾಕ್ಷತನ ಏನು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ ಕಲ್ಲ. ಸಾಕ್ ನಿಲ್ಸು. ಮಾತೆತ್ತಿದ್ರೆ ಚಾಣಕ್ಯ ಚಾಣಕ್ಯ ಅಂತೀಯಲ್ಲ, ಏನ್ ನಿನ್ ಚಾಣಕ್ಯತನ ನಾನು ನೋಡಿಲ್ವಾ? ಒಸಿ ಕೋಪ ಮಾಡ್ಕೊಳ್ದೆ ನಾ ಹೇಳದನ್ನ ಕೇಳಿಸ್ಕೊಳ್ಳ. ಕಪ್ಪೆ ತಾನೇ ಒಟ್ಕೊಟ್ಟು ಹೆಂಗ್ ಕೆಡುತ್ತೋ ಹಂಗೆ ಆ ಶಿವ ತನ್ನ ಮಾತಿಂದ ತಾನೇ ಕೆಟ್ಟ. ಏನ್ ಹೇಳ್ತಿದ್ಯಪ್ಪ? ಅವನು ಒಂದು ವಾರದಲ್ಲಿ ನನ್ನ ಮಾತಿಗೊಂದು ತೀರ್ಮಾನ ತಗೋತೀನಿ ಅಂತ ಹೇಳವ. ಅಷ್ಟ್ರೊಳಗೆ ಅವನೊಂದು ತೀರ್ಮಾನ ತಗೊಳ್ಳೇಬೇಕು. ಅದು ಬಿಟ್ರೆ ಅವನಿಗೆ ಬೇರೆ ದಾರಿನೇ ಇಲ್ಲ. ಅವ್ನು ಏನಾರ ತೀರ್ಮಾನ ತಗೊಳ್ಳಿ, ಅದು ನಮಗೆ ಒಳ್ಳೇದೇ. ಒಂದ್ ವೇಳೆ ಅವ್ನು ಯಾವ ತೀರ್ಮಾನಕ್ಕೂ ಬರ್ಲಿಲ್ಲ ಅಂದ್ರೆ? ಅದಕ್ಕೆ ಕಣ್ಲ ಮಗ ನಾನಿರೋದು. ನಾನು ಸೀದಾ ಊರಿನ ಜನಗಳ ಮುಂದೆ ಹೋಗಿ, ನೋಡ್ರಪ್ಪ, ಅವತ್ತು ನೀವು ಹೇಳಿದ್ದಕ್ಕೆ ನಾನು ಸುಮ್ಮನೆ ಹೋದೆ, ಇವಾಗ ಶಿವ ಉಲ್ಟ ಹೊಡಿತಾವನೆ, ದಯವಿಟ್ಟು ನಂಗೆ ನ್ಯಾಯ ಕೊಡ್ಸ್ರಪ್ಪ ಅಂತ ಕೇಳ್ತೀನಿ. ಊರಿನ ಜನ ಹೋಗಿ ಶಿವನ್ ಕೇಳಿದ್ರೆ ಅವ್ನು ಯಾವುದೇ ಕಾರಣಕ್ಕೂ ಇಲ್ಲ ಅನ್ನಕ್ಕಾಗಕ್ಕಿಲ್ಲ. ಅಲ್ಲ, ಊರಿನ ಜನ ಕೇಳಿದ್ರೆ ಅವನು ಒಪ್ಕೊಳ್ತಾನ? ಹೂ ಕಣ್ಲ ಮಗನೇ, ಅದ್ರಾಗೆ ಯಾವುದೇ ಅನುಮಾನನೂ ಬೇಡ. ಯಾಕೆ ಅಂದರೆ ಊರಿನ ಜನ ಅಂದರೆ ಆ ಶಿವಂಗೆ ಪ್ರಾಣ. ಮಾನ ಮರ್ವಾದೆ ಅಂದರೆ ಮನೆ ದೇವರಿದ್ದಂಗೆ. ಆ ಶಿವ ಏನು ಬೇಕಾದರೂ ಬಿಟ್ಟಿರ್ತಾನೆ, ಆದರೆ ಊರಿನ ಜನ ಮಾನ ಮರ್ವಾದೆನ ಬಿಟ್ಟಿರಕ್ಕಿಲ್ಲ ಕಣ್ಲ. ಅದೇ ಅವನಿಗಿರೋ ಬಲಹೀನತೆ. ನೋಡ್ಲ ಮಗ, ನಾವು ಒಬ್ಬನ ಜೊತೆ ಗೆಲ್ಲಬೇಕು ಅಂದರೆ ಅವನು ಬಾಹುಬಲ ಜೊತೆ ಗುದ್ದಾಡೋದಲ್ಲ, ಅವನು ಬಲಹೀನತೆ ಜೊತೆ ಗುದ್ದಾಡಬೇಕು. ಭೀಮಂಗೆ ದುರ್ಯೋಧನನ ಬಲಹೀನತೆ ತೊಡೆ ಅಂತ ಗೊತ್ತಾಗೆ ಗದೆಯಿಂದ ಅವನ ತೊಡೆ ಮೇಲೆ ಹೊಡೆದು ಸೋಲ್ಸಿದ್ದು. ಹಂಗೆ ಈ ಶಿವರಾಜನ ಬಲಹೀನತೆ ಏನು ಅಂತ ನಮಗ್ ಗೊತ್ತು. ಆ ಬಲಹೀನತೆ ಮೇಲೆ ಹೊಡೆದು ಅವನನ್ನು ಸೋಲಿಸ್ಬೇಕು ಕಣ್ಲ. ನಾವು ಹೊಡೆಯೋ ಏಟಿಗೆ ಅವನ ಈ ಜನ್ಮದಲ್ಲಿ ಮೇಲೆ ಹೇಳಬಾರ್ದು, ಹಂಗೆ ಹೊಡಿಬೇಕು. ಇದನ್ನೆಲ್ಲ ಯೋಚನೆ ಮಾಡಿಕೊಂಡೆ ಇವತ್ತು ಅವನ ಸುಮುಕ್ ಬಿಟ್ಟು ಬಂದೀವ್ನಿ. ಇದೆಲ್ಲ ಗೊತ್ತಾಗದೆ ಏನೇನೋ ಮಾತಾಡ್ತೀಯ ನೀನು. ಪೋ ನೀನ್ ಈ ದಾರಿ ಹೋಗ್ತಾ ಇದೆಯಾ ಅಂತ ನನ್ಗೆ ಹೇಳಿದ್ಮೇಲೆ ಗೊತ್ತಾಗಿದ್ದು. ನಾನೇನಾದ್ರೂ ತಿಳಿದೆ ನಿಂಗೆ ಬೈದಿದ್ರೆ ಕ್ಷಮಿಸ್ಬೇಡಪ್ಪ. ಸುಮ್ಕಿರ್ಲ, ನೀನ್ ಯಾಕೆ ಕಪಾಳ ಕೊಡ್ಕೋತೀಯ? ನಾವು ಹೊಡೆಬೇಕಾಗಿರೋದು ಆ ಶಿವರಾಜನ ಕಪಾಳಕ್ಕೆ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಆಯ್ತು. ಏ ಅಜ್ಜಿ ಬಜ್ಜಿ, ಅಡ್ಗೆ ರೆಡಿನಾ? ಎಲ್ಲ ರೆಡಿ ಆಗದೆ. ನೀನು ಆ ಹುಡುಗರ ಜೊತೆ ಸೇರ್ಕೊಂಡು ಊರೆಲ್ಲ ತಿರ್ಕೊಂಡು ಸರಿಯಾಗಿ ಉಣ್ಣೋ ಟೈಮಿಗೆ ಬಂದ್ಬಿಡ್ತೀಯ. ಎಲ್ಲ ಮಾಡಿಟ್ಟಿವ್ನಿ, ನೀನೇ ಹಾಕೊಂಡು ಉಣ್ಣು. ನಂಗೆ ಹೊಸ ಕೆಲಸ ಅದೇ. ಅಯ್ಯೋ ಹಬ್ಬ. ಸರಿ. ಯಾರಾದ್ರೂ ಬರ್ತಾರ ನೋಡು. ಬೇಗ 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 ಬೇಗ.
ಅಯ್ಯೋ ಇಟ್ಕೊಳ್ಳೋ ಬೇಗ ಬೇಗ. ಬೇಗ ಬೇಗ ಹಾಕು ತುಳಸಿ. ಇದು ಕೊಡು, ಮುಚ್ಚು ಮುಚ್ಚು ಅದನ್ನು ಮುಚ್ಚು. ಬೇಗ ಇದು ತಗೋ ಕೊಡು. ಹಾಕು ಹಾಕು. ಹುಷಾರು, ಅಲ್ಲಿ ಯಾರೋ ಬಂದಾಗಾದ್ರು ನೋಡು. ಇಡು ಇಡು. ಹಾಕು. ಕ್ಯಾರಿಯರ್ ಯಾರ್ದು ಅಂದಾಗ ಸುಮ್ಮನಿರು. ಕ್ಯಾರಿಯರ್ ಯಾರ್ದು ಅಂದಾಗ ಏನು ಅದು ಹೇಳು. ಸರಿ ಕೊಡು. ತಟ್ಟೆ ತಟ್ಟೆ ಅಂತ ತಟ್ಟೆ ನಿನ್ನ ತಲೆ ಮೇಲೆ ಒಂದು ತಟ್ಬಿಡ್ಬೇಕು. ಹೋಗ್ರು. ಸರ್ ಒಳಗಡೆ ಬಂದ್ರೋ. ಬಾ. ಯಾಕ್ರೋ ಇಷ್ಟೊಂದು ಲೇಟು? ನಾವ್ ಲೇಟ್ ಮಾಡ್ಲಿಲ್ಲ, ಅಕ್ಕನೇ ಲೇಟ್ ಮಾಡಿದ್ದು. ಅಕ್ಕನಾ? ಇಳಿ. ಅದಕ್ಕ ಅಲ್ಲ, ಹೋಟೆಲ್ ಅಕ್ಕ. ಸರಿ, ಏನಿದು ಕ್ಯಾರಿಯರ್ ಎಲ್ಲ ತಂದ್ಬಿಟ್ಟಿದ್ದೀರಾ? ಮತ್ತೆ ನಿಮ್ಗೊಂದ್ ಮರ್ಯಾದೆ ಬೇಡವಾ? ಕವರ್ ಅಲ್ಲಿ ತಂದ್ರೆ ನಿಮ್ ಪ್ರೆಸ್ಟೀಜ್ ಏನಾಗ್ಬೇಡ, ಅದಕ್ಕೆ ನಾವ್ ಹೇಳಿ ಕ್ಯಾರಿಯರ್ ಎಲ್ಲ ಹಾಕ್ಸ್ಕೊಂಡ್ ಬಂದ್ವಿ. ಪರವಾಗಿಲ್ಲ ಹಾಕೊಂಡ್ರು, ಇವತ್ತು ನನಗಿಂತ ದೊಡ್ಡವರಾಗ್ಬಿಟ್ರಲ್ಲೋ ನೀವು. ಕೊಡಿ ಕೊಡಿ. ತಗೊಳ್ಳಿ. ಏನೋ ಇದು ಇಷ್ಟೊಂದು ಭಾರ ಇದೆ? ಹಾ ಘಮ ಘಮ ಅಂತಿದೆ. ಬನ್ರೋ, ಬೇಗ ಊಟ ಮಾಡೋಣ. ಹೋಗಿ ಟೇಬಲ್ ರೆಡಿ ಮಾಡಿ. ಏನ್ ಮ್ಯಾನೇಜರ್, ಊಟ ಸರಿ ಇಲ್ವಾ? ಏನೋ ಸರಿ ಇಲ್ವಾ? ಅಯ್ಯೋ ನೀನಲ್ಲೇ, ಈ ತರ ಊಟ ನನ್ನ ಲೈಫಲ್ಲಿ ಮಾಡೇ ಇಲ್ಲ ಕಣೋ. ಆಹಾ, ಏನ್ ಟೇಸ್ಟು, ದೇವತೆ ಕೈಯಲ್ಲಿ ಮಾಡ್ದಂಗಿದೆ ಕಣೋ. ಇಂಥ ಅಡ್ಗೆ ಮಾಡಿದ ಕೈಗೆ ಎಷ್ಟು ಸಾವಿರ ಚಿನ್ನ ಹಾಕಿದ್ರು ಕಡಿಮೆ ಗೊತ್ತಾ? ಅದ್ ಸರಿ ಕಣ್ರೋ, ಇದು ಯಾವ ಹೋಟ್ಲದು? ಮನೆ ಊಟ ಇದ್ದಂಗಿದೆ. ಇದ್ದಾಗಿದೆ. ಏನು ಮನೆ ಊಟನೇ? ಸುಮ್ನಿರು. ಏನು ಮನೆ ಊಟನಾ? ಲೋ, ಸರಿಯಾಗಿ ಹೇಳು. ಅದು ಅವ್ರ ಮನೇಲಿ ಅಡ್ಗೆ ಮಾಡಿ ಹೋಟ್ಲಲ್ಲಿ ಮಾರ್ತಾರೆ. ಓ ಸರಿ ಸರಿ ಸರಿ. ಲೋ, ಇನ್ಮೇಲಿಂದ ದಿನ ಇದೇ ಹೋಟ್ಲಿಂದ ಊಟ ತಂದ್ಕೊಡ್ರೋ. ಇದು ತುಳಸಿ ಒಮ್ಮಳ. ಏನಂತ? ಹಾಗೇನು ಇಲ್ಲ ಮ್ಯಾನೇಜರ್, ತಂದ್ಕೊಡೋಣ ಅಂತ ಅಂದ. ಏ ಇಲ್ಲ ಕಣೋ, ಅವನೇನ ತುಳಸಿ ಅಂದಂಗಿತ್ತು. ಏನ್ ಮ್ಯಾನೇಜರ್, ನಿಮ್ಗೆ ಯಾವಾಗ್ಲೂ ತುಳಸಿ ಧ್ಯಾನನೇನಾ? ಏಯ್ ಹೋಗ್ರ. ಒಂದು ನಾನು ಕಟ್ಟಿರೋ ತಾಳಿನ ಬಿಚ್ಕೊಡಕ್ ಹೇಳಿ, ಇಲ್ಲ ಅಂತಂದ್ರೆ ಅವಳ ಅಣ್ಣನ ಮಗಳನ್ನ ನನ್ನ ಮಗನಿಗೆ ಮದುವೆ ಮಾಡ್ಕೊಡಕ್ ಹೇಳಿ. ತುಳಸಿ ಬಂದೆ ಅಣ್ಣ. ಕೂತ್ಕೊಳ್ಳಿ ಅತ್ತೆ. ತಗೊಳ್ಳೋಣ. ಇವತ್ತಿನ ಸಭೆಯಲ್ಲಿ ಯಾವ್ದು ಗಲಾಟೆ ಆಗಿಲ್ಲ ತಾನೆ? ಗಲಾಟೆ ಇನ್ನೇನು ಶುರು ಆಗ್ತಾ ಇತ್ತು. ಅಷ್ಟರಲ್ಲಿ ನನ್ನ ಮದುವೆ ಹೋಗಿ ಎಲ್ಲರೂ ಸಮಾಧಾನ ಮಾಡಿಸಿ ಸುಮ್ಮನಿರಿಸಿದೆ. ಅತ್ತೆ ಒಂದು ನಿಮಿಷ. ಬೆಳಗ್ಗೆ ಗ್ರಾಮ ಸಭೆ ಇದ್ದಿದ್ರಿಂದ ನಿಮ್ಮನ್ನು ಮಾತಾಡಿಸ್ದೆ ಹಾಗೆ ಹೊರಟೋದೆ. ಮಾವ ನಿಮ್ಮ ಹತ್ರ ಏನೋ ಹೇಳಿದಾರಂತಲ್ಲ, ಏನತ್ತೆ ಅದು? ಏನು ಹೇಳಿಲ್ಲ ಶಿವರಾಜು. ಅತ್ತೆ ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ಅವ್ರೇನು ಹೇಳಿಲ್ಲ ಅಂತ. ಮಾವ ಎಲ್ಲರ ಮುಂದೆ ಹೇಳೋಗ್ಲಿಲ್ವಾ? ಅಣ್ಣ ಕೂಡ ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದಾನೆ. ಮತ್ತಿನ್ನೇನು ಹೇಳುತ್ತೆ? ಏನಾದ್ರೂ ಇದ್ರೆ ಅಲ್ವಾ ತುಳಸಿ ಹೇಳೋದು? ಅತ್ತೆ ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ. ಅದೇನು ಅಂತ ಹೇಳಿ, ನಾನು ನಡೆಸ್ಕೊಡ್ತೀನಿ. ನಿಮ್ಗೆ ಅವನು ಹೇಳೋದೇ ನಿಜ. ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ ಅಂತಲ್ಲ ಅತ್ತೆ, ಅದು ಆ ಮನುಷ್ಯ ನಾನು ನೆಮ್ಮದಿಯಾಗಿರ್ಬಾರ್ದು ಅಂತ ನಿಮ್ ಹತ್ರ ಉಳಿ ಇಂಡವನೆ. ನೀವು ಅವನ್ ಮಾತು ಕೇಳ್ಕೊಂಡು ಏನದು ಏಳತ್ತೆ ಅಂತ ನನ್ಗೆ ಹಿಂಸೆ ಕೊಡ್ತಿದ್ದೀರಾ. ನೋಡಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅತ್ತೆ
ಅಣ್ಣ, ಅತ್ತೆ ಹೇಳೋದೇ ಸರಿ ಅನ್ಸುತ್ತೆ. ಮಾವನ ಬಗ್ಗೆ ನಮಗ್ ಗೊತ್ತಿಲ್ವಾ? ಯಾಕೆ ಈ ವಿಷಯದ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಅದು ಅಲ್ಲದೆ ಮಾವನ ಹತ್ರ 1 ವಾರ ಟೈಮ್ ಕೇಳಿದ್ಯಾ ಅಲ್ವಾ? ಇನ್ನೂ ಟೈಮ್ ಇದೆ, ಅಷ್ಟ್ರಲ್ಲಿ ಏನಾಗುತ್ತೋ ನೋಡೋಣ. ಅದು ಅಲ್ಲದೆ ನಮ್ಮನ್ ಮೀರ್ ಏನಾಗಕ್ ಸಾಧ್ಯ? ನೀನ್ ನೆಮ್ಮದಿಯಾಗಿರೋಣ. ನೀನ್ ಹೋಗಿ ಕೈಕಾಲು ತೊಳ್ಕೊಂಡ್ ಬಾ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಸರಿನಮ್ಮ, ಬರ್ತೀನಿ. ಅಯ್ಯೋ, ಚೈನ್ ಎಲ್ಲೋಯ್ತು? ಎಲ್ಲಿ ಬಿಟ್ಟೆ? ಎಲ್ಲಿ ಹೋಯ್ತು? ಎಲ್ಲೂ ಕಾಣಿಸ್ತಿಲ್ವಲ್ಲ. ನನ್ನ ಕುತ್ತಿಗೆಲಿದ್ದ ಚೈನ್ ಎಲ್ಲಿ ಹೋಯ್ತು? ಏನ್ ಮಾಡೋದು? ಏನಾದ್ರೂ ಊಟದ ಬ್ಯಾಗಲ್ಲೇ ಬಿದ್ದೋಯ್ತಾ? ನಿಜ, ಅದ ಬ್ಯಾಗಲ್ಲೇ ಬಿದ್ದಿದೆ ಅನ್ಸುತ್ತೆ. ಅಯ್ಯೋ, ಈಗೇನು ಮಾಡೋದು? ಅಣ್ಣಂಗೆ ಏನಾದರೂ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ. ಈಗ ಹೇಗೆ ಅವ್ರ ಹತ್ರದಿಂದ ಅದನ್ನು ತಗೊಳ್ಳೋದು? ದೇವ್ರೇ, ಕುಡಿಯೋಕ್ಕೂ ದುಡ್ಡು ಇದ್ದಂಗಾಯ್ತು. ಯಾವ ಮನೆಗೆ ಬಂದು ಇವಾಗ? ಯಾವುದಕ್ಕೂ ಇನ್ನೊಂದ್ಸರಿ ಚೆಕ್ ಮಾಡೋದು ಒಳ್ಳೆಯದು. ಇಷ್ಟೊಂದು ಸಾರಿ ಎಳೆದ್ಮೇಡ್ತಾನಂದ್ರೆ ಇವನು ಭಾರಿ ಕುಳನೇ ಇರಬೇಕು. ಇವಾಗ ತೊಳಗ್ದ ನನ್ನ ಕೈ ಚಳಕ ಇವಾಗ ತೋರಿಸ್ಬೇಕು. ದೊಡ್ಡ ಮನೆ, ಟಿವಿ, ಹಣ ಚಿನ್ನ ಎಲ್ಲಿಟ್ಟವ್ರೆ? ರೂಮು ಅಲ್ಲಿದೆ. ರೂಮು ಬೀರು, ಲಕ್ಷ್ಮಿ ಮನೆ ಇಲ್ಲಿದೆ. ಇದೇನಿದು? ಯಾರು ಕಾಣಿಸ್ತಾನೆ ಇಲ್ಲ. ಬಾಗಿಲು ತೆಗ್ದಾಕ್ಬಿಟ್ಟು ಮನುಷ್ಯ ಎಲ್ಲಿ ಹೋದ? ಇಡಿಯಟ್! ಬಟ್ಟೆ ಎಲ್ಲ ಹಾಳು ಮಾಡ್ದ. ಇದು ಮನೆಯವನೇನಾದ್ರೂ ಇಲ್ಲಿ ಕೀ ಇಟ್ಟೋಗಿರ್ಬೋದಾ? ಖಾಲಿ ಡಬ್ಬ. ಏನಪ್ಪ ಮಾಡಿದಿವಾಗ? ಅಬ್ಬಾ, ಸದ್ಯ ಯಾರೂ ಇಲ್ಲ. ನನ್ ಚೈನ್ ಸಿಕ್ಬಿಟ್ರೆ ಸಾಕು. ಹೌದು, ಎಲ್ಲಿ ಹೋದ ಅಂತ ಗೊತ್ತಿಲ್ವಲ್ಲ. ಈ ಪಾರ್ಟಿ ಎಲ್ಲೂ ಕಾಣ್ತಿಲ್ವಲ್ಲ. ಯಾರು
ಬಾ ಎಲ್ಲಿದೆ? ಏನು ಕಾಣಿಸ್ತಿಲ್ವಲ್ಲ? ಮನೆ ಓನರಲ್ಲ ಅನ್ಸುತ್ತೆ. ಹೊಸ ಶರ್ಟು ಇವತ್ತೇ ಫಸ್ಟ್ ಹಾಕೊಂಡಿದ್ದು, ಎಲ್ಲ ಹಾಳು ಮಾಡ್ಬಿಟ್ಟ. ಅಯ್ಯೋ ಏನು ಹುಡುಕ್ತಾಳೆ ಇವಳು? ಎಲ್ಲಿ ಅಂತ ಹುಡ್ಕೋದು ಇವಾಗ? ಅಲ್ಲ, ಹೋಗ್ಬೇಕಾದ್ರೆ ಬಾಗ್ಲಿಗೆ ಬೀಗ ಹಾಕೊಂಡು ಚೆಕ್ ಮಾಡ್ಕೊಂಡು ಹೋದ್ನಲ್ಲ. ಅಯ್ಯೋ ಬಂದೇ ಬಿಟ್ನಾ. ಅಯ್ಯೋ ಇದೇನಪ್ಪ ಇದು? ಯಾರಾದ್ರೂ ಬಂದಿದ್ದಾರಾ? ಬೀಗನ ಸರಿಯಾಗಿ ಹಾಕೊಂಡು ಚೆಕ್ ಮಾಡೇ ಹೋದೆ ಅನ್ನಿಸ್ತಿದ್ಯಲ್ಲ. ಆದ್ರೂ ಮರ್ತೋಗ್ಬಿಟ್ನಾ? ಏನಪ್ಪ ಇದು? ಇವನು ಯಾರೋ ಬಂದಲ್ಲಪ್ಪ. ಆದ್ರೆ ಅವಳು ಯಾರೋ ನಂತರ ಕಳ್ಳಿ ಅಂತ ಕಾಣಿಸ್ತದೆ. ಅಯ್ಯೋ ಬಟ್ಟೆ ಚೇಂಜ್ ಮಾಡ್ತಾನೆ ಅಂದ್ರೆ ಮನೆ ಓನರ್ ಇವನೇ ಅನ್ಸುತ್ತೆ. ಹೋದ್ನಪ್ಪ, ಪ್ರೆಸ್ಟೀಜ್ಗೆ ಬರಬೇಕು. ಅಯ್ಯೋ ಮತ್ತೆ ಬಂದ. ಬಚ್ಚಕತ್ತಿರ ನೋಡಿದ್ರೆ ಇವಳು ಅಯ್ಯೋ ಕಳ್ಳ ಇರ್ಬೇಕು ಅನ್ಸುತ್ತೆ. ಏನ್ ಮಾಡೋದು ಇವಾಗ? ಕನ್ಫರ್ಮ್ ಇವಳು ನನ್ನ ಕಳ್ಳಿನೇ. ಚೈನು ಇವಳು ಚೈನ್ನೇ ನೋಡ್ತಾವಳೆ. ಕರ್ನಾಟಕ ರಾಜ್ಯ ಬಂಪರ್ ಲಾಟ್ರಿ. ಏ ಕಳ್ಳ ಕಳ್ಳ, ನನ್ ಚೈನು ಕಳ್ಳ ಕಳ್ಳ. ಅಯ್ಯೋ ಕಳ್ಳ, ನನ್ ಚೈನು. ಎಲ್ಲಿ 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 ಕಳ್ಳ ಕಳ್ಳ ಕಳ್ಳ? ಎಲ್ಲಿ ಕಳ್ಳ ಎಲ್ಲಿ ಕಳ್ಳ ಎಲ್ಲಿ ಕಳ್ಳ ಎಲ್ಲಿ ಕಳ್ಳ? ಹಾ ರೇ, ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ?